ಪಿಯುಸಿ ಮುಗಿದ ನಂತರ ಜೆಇಇ, NEET, CET ಪರೀಕ್ಷೆಗಳಿಗೆ ತಯಾರಿ ಮಾಡುವುದು ಸಾಮಾನ್ಯ. ಆದರೆ ವಿದ್ಯಾರ್ಥಿಗಳು 6ನೇ ತರಗತಿಯಲ್ಲಿ ಇರುವಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾದರಿಯನ್ನ ಪರಿಚಯಿಸಿದ್ರೆ ಹೇಗಿರುತ್ತದೆ? ಇದೇ ಉದ್ದೇಶದೊಂದಿಗೆ ತುಮಕೂರಿನ ಪ್ರತಿಷ್ಠಿತ ಅರುಳ್ ಆಲ್ಫಾ ಅಕಾಡೆಮಿ ಕಳೆದ 11 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದೆ. ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಅವರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆತ್ಮವಿಶ್ವಾಸ ಬೆಳೆಸುವ ಪ್ರಯತ್ನ ಅಕಾಡೆಮಿಯಿಂದ ನಡೆಯುತ್ತಿದೆ. ಹೌದು, ಸಾಮಾನ್ಯವಾಗಿ ಪಿಯುಸಿ ನಂತರ ವಿದ್ಯಾರ್ಥಿಗಳು ಜೆಇಇ, NEET ಅಥವಾ CET ಪರೀಕ್ಷೆಗಳಿಗೆ ತಯಾರಿ ಆರಂಭಿಸುತ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒತ್ತಡ, ಸಮಯ ನಿರ್ವಹಣೆ ಮತ್ತು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸುವ ಕೌಶಲ್ಯವನ್ನ ವಿದ್ಯಾರ್ಥಿಗಳು ಮೊದಲಿನಿಂದಲೂ ಬೆಳೆಸಿಕೊಂಡರೆ ಮುಂದೆ ಹೆಚ್ಚು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಬಹುದು. ಈ ಉದ್ದೇಶದಿಂದ ಅರುಳ್ ಆಲ್ಫಾ ಅಕಾಡೆಮಿ 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾದರಿಯ ತರಬೇತಿ ನೀಡುತ್ತಿದೆ. ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸುವ ಉದ್ದೇಶದಿಂದ ಅಕಾಡೆಮಿ ವತಿಯಿಂದ ಆಲ್ಫಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ನಡೆಸಲಾಗುತ್ತಿದೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿದೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಜೀವಶಾಸ್ತ್ರ, ಮೆಂಟಲ್ ಆಪ್ಟಿಟ್ಯೂಡ್ ಮತ್ತು ಗ್ರಾಮರ್ ಸೇರಿದಂತೆ ವಿವಿಧ ವಿಷಯಗಳನ್ನು ಪರೀಕ್ಷೆಯಲ್ಲಿ ಒಳಗೊಂಡಿರಿಸಲಾಗುತ್ತದೆ. 1 ಗಂಟೆಯಲ್ಲಿ 60 ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ವಿದ್ಯಾರ್ಥಿಗಳ ಜ್ಞಾನ, ವೇಗ ಮತ್ತು ಸಮಯ ನಿರ್ವಹಣಾ ಸಾಮರ್ಥ್ಯವನ್ನ ಪರೀಕ್ಷಿಸಲಾಗುತ್ತದೆ. ಆಗಸ್ಟ್ 15 ಹಾಗೂ ಜನವರಿ 26ರಂತಹ ರಾಷ್ಟ್ರೀಯ ಹಬ್ಬಗಳನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮದ ಜೊತೆಗೆ ಜ್ಞಾನದ ಆಸಕ್ತಿಯನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ಈ ಪರೀಕ್ಷೆಗಳನ್ನು ಆಯೋಜಿಸಲಾಗುತ್ತಿದೆ. ಕಳೆದ 4-5 ವರ್ಷಗಳಿಂದ ಈ ರೀತಿಯ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ತುಮಕೂರಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆಯೂ ವ್ಯಕ್ತವಾಗಿದೆ. 6ನೇ ತರಗತಿಯಿಂದಲೇ ಇಂತಹ ಪರೀಕ್ಷೆಗಳನ್ನು ಎದುರಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಾತಾವರಣ ಪರಿಚಯವಾಗುತ್ತದೆ. ಪ್ರಶ್ನೆ ಪತ್ರಿಕೆಯನ್ನ ಅರ್ಥ ಮಾಡಿಕೊಳ್ಳುವುದು, ಸಮಯದೊಳಗೆ ಉತ್ತರಿಸುವುದು, ಒತ್ತಡವನ್ನ ನಿರ್ವಹಿಸುವುದು ಹಾಗೂ ತಪ್ಪುಗಳನ್ನು ವಿಶ್ಲೇಷಿಸುವ ಅಭ್ಯಾಸ ಆರಂಭದಿಂದಲೇ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮುಂದೆ ಜೆಇಇ, NEET ಹಾಗೂ CET ಪರೀಕ್ಷೆಗಳನ್ನು ಎದುರಿಸುವಾಗ ಈ ಅನುಭವ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುತ್ತದೆ ಎಂಬುದು ಅಕಾಡೆಮಿಯ ಆಶಯ. ಅರುಳ್ ಆಲ್ಫಾ ಅಕಾಡೆಮಿಯ ಸ್ಥಾಪಕ ಅರುಳ್ ಅವರು ಮಾತನಾಡಿ, ಪಿಯುಸಿ ಮುಗಿದ ನಂತರ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯೋಚಿಸುವ ಬದಲು ವಿದ್ಯಾರ್ಥಿಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಸೂಕ್ತ ಮಾರ್ಗದರ್ಶನ ನೀಡಬೇಕು. ತುಮಕೂರಿನಿಂದ ಉತ್ತಮ ವಿದ್ಯಾರ್ಥಿಗಳು IIT, NIT ಹಾಗೂ ಮೆಡಿಕಲ್ ಕಾಲೇಜುಗಳಿಗೆ ಕಳಿಸಬೇಕು ಎಂಬುದು ಅಕಾಡೆಮಿಯ ಉದ್ದೇಶ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಹಕಾರದಿಂದ ಇನ್ನಷ್ಟು ಉತ್ತಮ ಫಲಿತಾಂಶ ಸಾಧಿಸುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಅಕಾಡೆಮಿನ ಶುರುವಾಗಿ 11ನೇ ವರ್ಷ ತುಂಬ್ತಾ ಇದೆ. ಸೊ ಈ ದಿನ ನಮಗೆ ಬಹಳ ಇಂಪಾರ್ಟೆಂಟ್. ನಾನು ಇದನ್ನ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಐ ಆಮ್ ವರ್ಕಿಂಗ್ ಆಸ್ ಎ ಕಾಲೇಜ್ ಪ್ರೊಫೆಸರ್. ಸೊ ಇಲ್ಲಿ ಮಕ್ಕಳು ಫಸ್ಟ್ PU ಸೆಕೆಂಡ್ PU ಬಂದಾಗ ನೀಟ್ JEEಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೇರೆಂಟ್ಸ್ ತುಂಬ ಆಸೆಯಿಂದ ದೊಡ್ಡ ದೊಡ್ಡ ಕಾಲೇಜಸ್ ಕರ್ಕೊಂಡು ಸೇರಿಸ್ತಾರೆ. ಆದರೆ ಮಕ್ಕಳಿಗೆ ಕರೆಕ್ಟ್ ತರಬೇತಿ ಆಗಬೇಕಾಗಿರೋದು ಒಂದು ಮೆಚ್ಯೂರಿಟಿ ಲೆವೆಲ್ ಬಂದಿದ ತಕ್ಷಣ ಅಟ್ ದ ಏಜ್ ಆಫ್ 12 or 13. ಹಾಗಾಗಿ ಅರುಲ್ಸ್ ಆಲ್ಫಾ ಅಕಾಡೆಮಿ ಏನು ಮಾಡ್ತಾ ಇದೆ, ಅಟ್ ದ್ಯಾಟ್ ರೈಟ್ ಏಜ್ ವಿ ಆರ್ ಸೋಯಿಂಗ್ ದ ಸೀಡ್ ಆಫ್ ನಾಲೆಜ್ ಇನ್ ದೆಮ್. ಸೊ ಆ್ಯಸ್ ಯು ನೋ, ದೇರ್ ಆರ್ 2 ನ್ಯಾಷನಲ್ ಫೆಸ್ಟಿವಲ್ಸ್ ಇನ್ ಅವರ್ ಇಂಡಿಯಾ. ಒನ್ ಈಸ್ August 15th, ಒನ್ ಮೋರ್ ಇಸ್ Jan 26th. ಈ 2 ದಿನನೂ ನಾವು ಬಹಳ ಮುಖ್ಯವಾಗಿ ತಗೊಂಡು ಮಕ್ಕಳಲ್ಲಿ ಆ ಒಂದು ಇನ್ವೆಸ್ಟ್ಮೆಂಟ್ ಆಫ್ ನಾಲೆಜ್ ಆಗಬೇಕು ವಿತ್ ಎ ಟ್ರೂ ಪೇಟ್ರಿಯಾಟಿಸಮ್. ಸೊ ನಾವು ದೇಶದ ಪ್ರೇಮದ ಜೊತೆಗೆ ನಾವು ಜ್ಞಾನದ ಸಂಕೇತ ಕೂಡ ಆಗಬೇಕು, ಜ್ಞಾನವನ್ನು ಪಡಿಬೇಕು ಅಂತ ನಾವು ಈ ಎಕ್ಸಾಮನ್ನು ಮಾಡ್ತಾ ಇದ್ದೇವೆ. ಭೌತಶಾಸ್ತ್ರದ ಉಪನ್ಯಾಸಕ ಲೋಕೇಶ್ ಮಾತನಾಡಿ, HETSE ಆಲ್ಫಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅನ್ನ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಡೆಸಲಾಗುತ್ತಿದೆ. ಜೆಇಇ, NEET ಅಥವಾ CET ಪರೀಕ್ಷೆಗಳಿಗೆ ಭವಿಷ್ಯದಲ್ಲಿ ತಯಾರಾಗಬೇಕಾದ ವಿದ್ಯಾರ್ಥಿಗಳಿಗೆ ಚಿಕ್ಕ ವಯಸ್ಸಿನಿಂದಲೇ ಪರೀಕ್ಷಾಭ್ಯಾಸ ಸಿಗುತ್ತದೆ. ಈ ರೀತಿಯ ಪರೀಕ್ಷೆಗಳಿಂದ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಪರೀಕ್ಷೆ ಎದುರಿಸುವ ಸಾಮರ್ಥ್ಯ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಅಂತ ಹೇಳಿಬಿಟ್ಟು ಒಂದು ಎಕ್ಸಾಮಿನೇಷನನ್ನು ನಾವು 6ನೇ ಕ್ಲಾಸಿಂದ ಹೇಳಿಬಿಟ್ಟು 10ನೇ ತರಗತಿವರೆಗೂ ಕೂಡ ನಡೆಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ಆಟ್ಸೆ ಅಂತ ಅಂದರೆ ಏನು ಅಂತ ಹೇಳಿಬಿಟ್ಟು, ಆಲ್ಫಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಹೇಳಿಬಿಟ್ಟು, ಇದು 6ನೇ ಕ್ಲಾಸಿಂದನೂ ಕೂಡ ನಮಗೆ ಪ್ರಾರಂಭವಾಗ್ತದೆ. ಏನಪ್ಪ ಅಂತಂದರೆ ಇದರಲ್ಲಿ ನೀಟ್ ವಿದ್ಯಾರ್ಥಿಗಳು ಮತ್ತು ಮುಂದಿನ ಇದಕ್ಕೆ JEEಗೆ
ಅವರು ತಯಾರಾಗಬೇಕು ಅಂತ ಅಂದರೆ, ಮತ್ತು ಸಿ ಇ ಟಿಗೆ ಅವರು ತಯಾರಾಗಬೇಕು ಅಂತಂದರೆ, ಈ ಒಂದು ಆಟ್ಸೆ ಎಕ್ಸಾಮಿನೇಷನ್ನ ನೀವು ತೆಗೆದುಕೊಂಡಾಗ ಅದು 6ನೇ ಕ್ಲಾಸಿಂದನೇ ಕೂಡ ಅದು ಏನಾಗ್ತಾ ಹೋಗುತ್ತೆ ಅಂತಂದರೆ ಅವರಿಗೆ ಒಂದು ಅಭ್ಯಾಸ ಆಗ್ತಾ ಹೋಗುತ್ತೆ. ಅವರು ಇಲ್ಲಿಂದನೇ ಕೂಡ ತಯಾರಾಗ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಒಂದು 4-5 ವರ್ಷಗಳಿಂದನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಈ ಒಂದು ಆಲ್ಫಾ ಅಕಾಡೆಮಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೇನೆ. ಅರುಳ್ ಆಲ್ಫಾ ಅಕಾಡೆಮಿ ಇದೀಗ ಯಶಸ್ವಿಯಾಗಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಈ ಅವಧಿಯಲ್ಲಿ ಅಕಾಡೆಮಿಯಿಂದ ಮಾರ್ಗದರ್ಶನ ಪಡೆದ ಹಲವು ವಿದ್ಯಾರ್ಥಿಗಳು ಇಂಜಿನಿಯರ್, ವೈದ್ಯರು, ವಕೀಲರು, ಶಿಕ್ಷಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಎಂಬುದು ಸಂಸ್ಥೆಯ ಪ್ರಮುಖ ಹೆಮ್ಮೆ. ವಿದ್ಯಾರ್ಥಿಗಳ ಭವಿಷ್ಯದ ಗುರಿಯನ್ನ ಮೊದಲಿನಿಂದಲೇ ಗುರುತಿಸಿ ಅದಕ್ಕೆ ತಕ್ಕಂತೆ ಮಾರ್ಗದರ್ಶನ ನೀಡುವುದು ಅಕಾಡೆಮಿಯ ಉದ್ದೇಶವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಎನ್ನುವುದು ಕೇವಲ ಪಿಯುಸಿ ನಂತರ ಆರಂಭವಾಗುವ ಪ್ರಯಾಣವಲ್ಲ. ಚಿಕ್ಕ ವಯಸ್ಸಿನಿಂದಲೇ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಸಮಯ ನಿರ್ವಹಣೆ, ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸಿದ್ರೆ ಮುಂದಿನ ಹಾದಿ ಸುಲಭವಾಗಬಹುದು. ಅರುಳ್ ಆಲ್ಫಾ ಅಕಾಡೆಮಿಯ 11 ವರ್ಷಗಳ ಪಯಣ ಇದೇ ಆಶಯದೊಂದಿಗೆ ಮುಂದುವರೆದಿದೆ. ಚಿಕ್ಕ ವಯಸ್ಸಿನಲ್ಲೇ ಪ್ರತಿಭೆಗೆ ಮಾರ್ಗದರ್ಶನ, ಭವಿಷ್ಯದ ದೊಡ್ಡ ಗುರಿಗಳಿಗೆ ಸಿದ್ಧತೆ. ಇದೇ ಅರುಳ್ ಆಲ್ಫಾ ಅಕಾಡೆಮಿಯ ವಿಶೇಷ ಪ್ರಯತ್ನ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.